ಇದು ಎಂತಹ ಮಾಯೆ ಕಾಗೆ ಅಣ್ಣ? ಇದು ನನ್ನ ಮಾಂತ್ರಿಕ ದಂಡ. ನೀನ್ ನನ್ನ ಜೀವ ಕಾಪಾಡಿದ್ಯಾ, ಅದಕ್ಕೆ ನಾನು ನಿಂಗೊಂದು ಗಿಫ್ಟ್ ನ ಕೊಡ್ತಾ ಇದ್ದೀನಿ. ಒಂದಿನ ನಾನು ಕಾಡ್ ಸುತ್ತಾಕೊಂಬರೋಣ ಅಂತ ಹೇಳಿ ಗೋಲ್ಡಿ ಪಕ್ಷಿ ಜೊತೆ ಹೋಗಿದ್ದೆ. ಇಬ್ರು ಹಾರ್ಕೋತಾ ಜಲಪಾತದ ಹತ್ರ ಬರ್ತಾರೆ. ಅಲ್ಲವ್ರು ಏನ್ ನೋಡ್ತಾರಂದ್ರೆ ಅಲ್ಲಿ ಕೆಸರಿನಲ್ಲಿ ಒಂದು ಕಾಗೆ ಪಾಪ ಸಿಕ್ಕಾಕೊಂಡಿರುತ್ತೆ. ಅದ್ರ ಮೇಲೆ ಒಂದ್ 4-5 ಕಟ್ಟಿಗೆ ಕೂಡ ಬಿತ್ತಿತ್ತು. ಅದ್ರಿಂದ ಅದು ಆಚೆ ಬರಕ್ಕೆ ಆಗ್ತಾನೆ ಇರ್ಲಿಲ್ಲ, ಕಷ್ಟ ಪಡ್ತಿತ್ತು. ಅರೆ ಕಾಗೆ ಅಣ್ಣ, ನೀನ್ ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ? ನಾನ್ ಸ್ವಲ್ಪ ಸಮಯದ ಹಿಂದೆ ಇಲ್ಲಿಂದ ಹೋಗ್ತಿದ್ದೆ, ಜೋರಾಗಿ ಗಾಳಿ ಹೊಡಿತು. ನಾನ್ ದಡ್ಡ ಅಂತ ಇಲ್ಲಿ ಬಂದ್ ಬಿಟ್ಬಿಟ್ಟೆ. ನಾನ್ ಮೇಲೆ ಬರಕ್ ನೋಡ್ತಾ ಇದ್ದೀನಿ, ಆದ್ರೆ ಈ ಕಡ್ಡಿಗಳನ್ನ ನನ್ ಬರೋದಕ್ಕೆ ಬಿಡ್ತಾ ಇಲ್ಲ. ನೀನು ಏನ್ ಭಯ ಪಡ್ಬೇಡ, ನಾವಿಬ್ರು ಸೇರಿ ಈ ಕಟ್ಟಿಗೆಗಳನ್ನೆಲ್ಲ ತೆಗೆದು ಬಿಡ್ತೀವಿ. ಮತ್ತೆ ಈ ಕೆಸರಿನಿಂದ ನೀನ್ ಆಚೆ ಬಂದ್ಬಿಡು. ನೇನಾ ನೋಡಲ್ವಾ, ಅದು ಕೆಸರಲ್ಲಿದೆ ಕಣೆ. ಇವನನ್ನ ಕಾಪಾಡಕ್ ಹೋಗಿ ನಾವು ಗಲೀಜಾಗಿ ಹೋಗ್ಬಿಡ್ತೀವಿ. ನಂಗಿದು ಮಾಡಕ್ ಇಷ್ಟ ಇಲ್ಲ. ನಾನಿಲ್ಲಿಂದ ಹೊರಟೆ ಈಗ. ಹಂಗಂತೇಳಿ ಗೋಲ್ಡಿ ಅಲ್ಲಿಂದ ಹೋಗ್ಬಿಡುತ್ತೆ. ಆದ್ರೆ ಮೇನಾ ಕಾಗೆನ ಕಾಪಾಡುತ್ತೆ. ಅದು ಅದರ ಬಾಯಿಂದ ಒಂದೊಂದ್ ಕಟ್ಟಿಗೆಗಳನ್ನ ಎತ್ಕೊಂಡು ಇನ್ನೊಂದ್ ಕಡೆ ಎತ್ಕೊಂಡೋಗಿ ಬೀಸಾಕಿ ಇನ್ನೊಂದು ಕಟ್ಟಿಗೆನ ಎತ್ಕೊಂಡು ಹೋಗಕ್ಕೆ ಬರ್ತಿತ್ತು. ಆ ಕಟ್ಟಿಗೆಗಳನ್ನ ತೆಗೆಯೋದಕ್ಕೆ ತುಂಬಾನೇ ಸಮಯ ಆಗ್ಬಿಡುತ್ತೆ. ಆದ್ರೂ ಮೈನಾ ಮುಖ ಸಿಂಡ್ರಿಸ್ಕೋದೆ ಸಹಾಯ ಮಾಡುತ್ತೆ. ಆಮೇಲೆ ಅದರ ಮುಖ, ಅದರ ರೆಕ್ಕೆಗಳಲ್ಲಿ ಕೆಸರು ಅಂಟ್ಕೊಂಡಿತ್ತು. ಕಾಗೆ ಅಣ್ಣ, ಈಗ ಆಚೆ ಬರೋದಕ್ಕೆ ಪ್ರಯತ್ನ ಪಡಿ. ಅದರ ಮಾತ್ ಕೇಳಿ ಕಾಗೆ ಕೂಡ ಆಚೆ ಬರೋದಕ್ಕೆ ಟ್ರೈ ಮಾಡುತ್ತೆ. ಕೊನೆಗೆ ಕೆಸರಿನಿಂದ ಆಚೆ ಬಂದ್ಬಿಡುತ್ತೆ. ಅದನ್ನ ನೋಡಿ ಮೇನಾ ಸಂತೋಷ ಪಡ್ತಾ ಮತ್ತೆ ಕಾಗೆ ಕೂಡ ಸಂತೋಷ ಪಡ್ತಾ ಈಗ ಅನ್ನುತ್ತೆ, ಮೇನಾ, ನನ್ನ ಕಾಪಾಡೋದಕ್ಕೆ ನೀನು ತುಂಬಾ ಕಷ್ಟಪಟ್ಟೆ. ಇದ್ರಿಂದ ನಿನ್ ಮುಖನೂ ಗಲೀಜಾಗೋಯ್ತು, ಆದ್ರೂ ನೀನು ಬಿಟ್ಟಿಲ್ಲ. ತುಂಬಾ ಥ್ಯಾಂಕ್ಸ್ ನಿನಗೆ. ಏನ್ ಪರವಾಗಿಲ್ಲ ಅಣ್ಣ, ಈಗ ಜಲಪಾತದಲ್ಲಿ ಹೋಗಿ ಈ ಕೆಸರೆಲ್ಲ ನಾವು ತೊಳ್ಕೊಳ್ಳೋಣ. ಅದು ಬೇಕಂತಿಲ್ಲ, ನೀನು ನನ್ ಜೊತೆ ಬಾ. ಅದರ ಮಾತ್ ಕೇಳಿ ಮೈನಾ ಅದ್ರ ಜೊತೆ ಹೋಗುತ್ತೆ. ಕಾಗೆ ಮೈನಾನ ಒಂದು ಗುಹೆ ಒಳಗಡೆ ಕರ್ಕೊಂಡೋಗುತ್ತೆ. ಆ ಗುಹೆಯಲ್ಲಿ ಇಟ್ಟಿರುವ ಅದರ ಕಟ್ಟಿಗೆಯನ್ನು ಆ ಕಾಗೆ ತಗೊಳುತ್ತೆ. ಮೈನಾ ಮೇಲೆ ಅದು ಆ ಮಾಯೆಯನ್ನು ಮಾಡುತ್ತೆ. ಮತ್ತೆ ಈಗ ಅದ್ರ ಮೇಲೆ ಮಾಡ್ಕೊಳ್ಳುತ್ತೆ. ಇಬ್ಬರ ಶರೀರದ ಮೇಲೆ ಅಂಟ್ಕೊಂಡಿರುವ ಕೆಸರು ಎಲ್ಲಾನು ಮಾಯ ಆಗ್ಬಿಡುತ್ತೆ. ಮೈನಾ ಶಾಕ್ ಆಗ್ಬಿಡುತ್ತೆ. ಇದು ಎಂತಹ ಮಾಯೆ ಕಾಗೆ ಅಣ್ಣ? ಇದು ನನ್ನ ಮಾಂತ್ರಿಕ ದಂಡ. ನೀನ್ ನನ್ನ ಜೀವ ಕಾಪಾಡಿದ್ಯಾ, ಅದಕ್ಕೆ ನಾನು ನಿಂಗೊಂದು ಗಿಫ್ಟ್ ನ ಕೊಡ್ತಾ ಇದ್ದೀನಿ. ನನ್ನ ಕಾಪಾಡ್ತಾ ನಿನ್ನ ಬಾಯಿ ಮಣ್ಣಾಗಿತ್ತಲ್ವಾ, ಅದನ್ನ ನಾನೀಗ ಮಾಂತ್ರಿಕ ಕೊಕ್ಕಾಗಿ ಮಾಡಿಬಿಡ್ತೀನಿ. ಹಂಗಂತೇಳಿ ಇನ್ನೊಂದ್ಸಲ ಮತ್ತೆ ಮೇನಾ ಮೇಲೆ ಆ ಮಾಯೆಯನ್ನ ಮಾಡುತ್ತೆ. ಅದರ ಬಾಯಿ ಬಂಗಾರದ ಬಾಯಿಯಂತೆ ಬದಲಾಗ್ಬಿಡುತ್ತೆ. ಈ ನಿನ್ನ ಮಾಂತ್ರಿಕ ಕೊಕ್ಕಿಗ ಬೇರೆ ಹಕ್ಕಿಗಳನ್ನ ಸಹಾಯ ಮಾಡಕ್ಕೆ ಇದು ಹೆಲ್ಪ್ ಆಗುತ್ತೆ. ನೀನು ಯಾವ ಹಕ್ಕಿಯನ್ನು ಈ ಕೊಕ್ಕಿನಿಂದ ಮುಟ್ತೀಯೋ ಅವರ ಗಾಯ, ನೋವು ಎಲ್ಲ ಒಂದೇ ಸೆಕೆಂಡ್ ಅಲ್ಲಿ ಮಾಯ ಆಗೋಗುತ್ತೆ. ಅರೆ ವಾ, ತುಂಬಾ ಧನ್ಯವಾದ ಅಣ್ಣ. ಒಂದ್ ವೇಳೆ ಇದು ನಿಜವಾಗ್ಲೂ ನನ್ ಕೈಲಿ ಸಾಧ್ಯ ಆದ್ರೆ ಕಾಡಲ್ಲಿರುವ ಎಲ್ಲಾ ಜಂತುಗಳಿಗೂ ಸಹಾಯ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಹಂಗಂತೇಳಿ ಮೇನಾ ಅಲ್ಲಿಂದ ಹೋಗ್ಬಿಡುತ್ತೆ. ಆಮೇಲೆ ಅದರ ಗೂಡಿಗೆ ಅದು ವಾಪಸ್ ಬಂದ್ಬಿಡುತ್ತೆ. ಮಾರನೇ ದಿನ ಬೆಳಗ್ಗೆ ಮೇನಾಗೆ ಯಾರೋ ಅಳ್ತಾ ಇರೋ ಶಬ್ದ ಕೇಳಿಸುತ್ತೆ. ಆ ಶಬ್ದ ಪಕ್ಕದಲ್ಲಿರುವ ಗೂಡಿನಿಂದ ಬರ್ತಾ ಇತ್ತು. ಆ ಶಬ್ದ ಕೇಳಿಸ್ಕೊಂಡು ಮೇನಾ ಆ ಗೂಡೊಳಗಡೆ ಹೋಗುತ್ತೆ. ಅಲ್ಲದೇನ್ ನೋಡುತ್ತಂದ್ರೆ ಆ ಚಿಕ್ಕ ಪಕ್ಷಿಯ ರೆಕ್ಕೆಗಳಲ್ಲಿ ಪೆಟ್ಟಾಗಿರುತ್ತೆ. ಮತ್ತೆ ನೋವಿನಿಂದ ಅದು ಅಳ್ತಾ ಇರುತ್ತೆ. ಅದನ್ನ ನೋಡಿ ಅಮ್ಮ ಪಕ್ಷಿ ತುಂಬಾ ಬೇಜಾರಾಗಿತ್ತು. ಮಗು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಮಗು. ನಾನು ಕಪ್ಪು ಕಾಡಿಗೆ ಹೋಗ್ ಬರ್ತೀನಿ. ಅಲ್ಲಿಂದ ನೀಲಿ ಬಣ್ಣದ ಹೂವನ್ನ ತಗೊಂಡ್ಬರ್ತೀನಿ. ಅದ್ರಿಂದ ನಿನ್ನ ರೆಕ್ಕೆಯಲ್ಲಿರುವ ನೋವು ಮಾಯ ಆಗ್ಬಿಡುತ್ತೆ. ಆದ್ರೆ ಆ ಕಪ್ಪು ಬೆಟ್ಟ ತುಂಬಾ ದೂರದಲ್ಲಿದೆ ಅಲ್ವಾ, ಅಲ್ಲಿಂದವರೆಗೂ ಈ ನೋವನ್ನ ಹೆಂಗ್ ತಡ್ಕೊಳ್ಳುತ್ತೆ? ಏನ್ ಮಾಡೋದು ಮೇನಾ ಮಗು, ಅದನ್ ಬಿಟ್ರೆ ಬೇರೆ ದಾರಿ ಇಲ್ಲ. ನಾನು ಈಗ್ಲೇ ಹೋಗ್ತಿದ್ದೀನಿ. ಒಂದ್ಸಲ ನನ್ನನ್ನ ಪ್ರಯತ್ನ ಮಾಡಕ್ ಬಿಡಿ. ಹಂಗಂತೇಳಿ ಮೇನಾ ಮೆತ್ತಗೆ ಅದರ ಬಾಯಿಂದ ರೆಕ್ಕೆಯನ್ನು ಮುಟ್ಟುತ್ತೆ. ಹಂಗ್ ಮಾಡ್ತಿದ್ದಂಗ್ಲೆ ಅದ್ರ ಪೆಟ್ಟು ಮಾಯ ಆಗ್ಬಿಡುತ್ತೆ. ಮತ್ತೆ ನೋವು ಮಾಯ ಆಗ್ಬಿಡುತ್ತೆ. ಅದು ಸಂತೋಷದಿಂದ ಎಗರ್ತಾ ಇರುತ್ತೆ. ಅರೆ ಅಮ್ಮ, ನಾನು ಇವಾಗ ಆರಾಮಾಗಿದ್ದೀನಮ್ಮ. ನನಗೆ ಏನೂ ನೋವಿಲ್ಲ ಅಮ್ಮ ಈಗ. ತುಂಬಾ ಧನ್ಯವಾದ ಮೇನಾ. ನೀನಿಲ್ಲ ಅಂದ್ರೆ ಇದು ಯಾವಾಗ ಸರಿ ಆಗ್ತಿತ್ತೋ ಗೊತ್ತಿಲ್ಲ.
ಈ ಕಾಡಲ್ಲಿರುವ ಎಲ್ಲಾ ಪಕ್ಷಿಗಳಿಗಿಂತ ನೀನ್ ತುಂಬಾ ಒಳ್ಳೆ ಪಕ್ಷಿ. ಚಿಂತೆ ಇಲ್ಲ, ಏನಾದ್ರೂ ಸಹಾಯ ಬೇಕಂದ್ರೆ ಜ್ಞಾಪಕ ಇಟ್ಕೊಳ್ಳಿ ನನ್ನ. ಹಂಗಂತೇಳಿ ಮೇನಾ ಸಂತೋಷದಿಂದ ಅದರ ಗೂಡಿಗೆ ವಾಪಸ್ ಹೋಗ್ಬಿಡುತ್ತೆ. ಸಾಯಂಕಾಲದ ಸಮಯ ಅದರ ಗೂಡಿಗೆ ಒಂದು ಗಿಣಿ ಬರುತ್ತೆ. ಮೇನಾ, ನೀನಿನ್ನ ಮಾಂತ್ರಿಕ ಕೊಕ್ಕಿನಿಂದ ಎಲ್ಲಾ ನೋವು ಮಾಯ ಮಾಡ್ತೀಯಂತೆ. ನಾನ್ ಪ್ರಯತ್ನ ಮಾಡ್ತೀನಿ. ಯಾರಿಗೆ ಪೆಟ್ಟಾಗಿದೆ ಹೇಳ್ತೀಯಾ? ನನ್ನೊಟ್ಟಿಗೆ ಬರ್ತೀಯಾ? ಅದನ್ ಕೇಳಿ ಮೀನಾ ಅದರ ಜೊತೆ ಹೋಗುತ್ತೆ. ಅಲ್ಲಿ ಗಿಳಿಯ ಸಹೋದರನ ಕಾಲಿಗೆ ಏಟಾಗಿರುತ್ತೆ. ಅದರಿಂದ ಅದು ನೋವಿನಿಂದ ನರಳಾಡ್ತಿರುತ್ತೆ. ನಾನು ಈಗ್ಲೇ ಅದನ್ನ ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಹಂಗಂತೇಳಿ ಮೇನಾ ಅದರ ಕಾಲನ್ನು ಮುಟ್ಟುತ್ತೆ. ಅದರ ಗಾಯ ಕೂಡ ಮಾಯ ಆಗ್ಬಿಡ್ತು. ಮತ್ತೆ ಅದು ಎದ್ ನಿಂತ್ಕೊಳ್ಳುತ್ತೆ. ಇಬ್ರು ಸೇರಿ ಮೇನಾಗೆ ಧನ್ಯವಾದ ಹೇಳ್ತಾರೆ. ಮೇನಾ ಕೂಡ ಸಂತೋಷ ಪಡ್ತಾ ಅದರ ಗೂಡಿಗೆ ವಾಪಸ್ ಹೋಗ್ಬಿಡುತ್ತೆ. ಮತ್ತೆ ಈ ಮಾತು ಕಾಡಲ್ಲೆಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಕೊನೆಗೆ ಗೋಲ್ಡಿಯ ಕಿವಿಗೂ ಹೋಗಿ ಸೇರುತ್ತೆ. ಮಾಂತ್ರಿಕ ಕೊಕ್ಕ, ಸುಮ್ಮನೆ ಇದು ಅದು ನಿಜಾನೇ ಆಗಿದ್ರೆ ಏನು ತಗೊಳ್ಳದೆ ಯಾಕೆ ಅವಳು ಸಹಾಯ ಮಾಡ್ತಾಳೆ ಬೇರೆಯವರಿಗೆ? ನೋಡ್ತೀನಿ ಈಗ ಮೊದಲು ಹೋಗಿ. ಹಂಗಂತ ಯೋಚನೆ ಮಾಡಿ ಅದರ ಹತ್ರ ಇರುವ ಕತ್ತಿಯನ್ನು ತಗೊಂಡು ಅದರ ಬೆರ್ಲಿನ ಮಧ್ಯೆ ಇಟ್ಕೊಳ್ಳುತ್ತೆ. ಮೇನಾನ ಗೂಡಿನ ಕಡೆಗೆ ಹೋಗುತ್ತೆ. ಮೇನಾ ಅದ್ರ ಹತ್ರ ಚಾಕುನ ನೋಡಿ ಭಯ ಪಡುತ್ತೆ. ಈ ಚಾಕು ನೀನು ಏನಕ್ಕೆ ಎತ್ಕೊಂಡ್ಬಂದೆ ಗೋಲ್ಡಿ? ಎಲ್ರಿಗೆ ಹೆಲ್ಪ್ ಮಾಡಿದ್ದು ಜಾಸ್ತಿ ಆಯ್ತು. ಇನ್ಮೇಲೆ ಈ ಕೊಕ್ಕನ್ನ ನಾನು ಹಾಕ್ತೀನಿ, ಮತ್ತೆ ಎಲ್ಲಾರ್ಗೂ ಔಷಧಿ ಕೊಟ್ಟು ದುಡ್ಡು ತಗೊಳ್ತೀನಿ. ಹಂಗಂತೇಳಿ ಮೇನನ ಬಾಯಿನ ಅದು ಕಟ್ ಮಾಡ್ಬಿಡುತ್ತೆ. ಮತ್ತೆ ಮೇನನ ಬಾಯಿ ಕೆಳಗಡೆ ಬಿದ್ಬಿಡುತ್ತೆ. ಮೇನಾ ನೋಡೋದಕ್ಕೆ ತುಂಬಾ ಅಸಹ್ಯವಾಗಿರುತ್ತೆ. ಪಾಪ ಅದು ನೋವಿನಿಂದ ಅಳೋದಕ್ ಶುರು ಮಾಡುತ್ತೆ, ಅಳ್ತಾ ಇರುತ್ತೆ. ಗೋಲ್ಡಿ ಅದರ ಬಾಯನ್ನ ಕಾಲಲ್ಲಿ ಎತ್ಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ. ಆದ್ರೆ ಅದರ ಗೂಡಿಗೆ ಅದು ಹೋಗಿದ ತಕ್ಷಣ ಅಲ್ಲಿ ಅದ್ರಗೋಸ್ಕರ ಕಾಗೆ ಕಾಯ್ತಾ ಇತ್ತು. ಮೈನಾಗ್ ತೊಂದ್ರೆ ಕೊಟ್ಟಿಯಾ ನೀನು? ಅವಳಿಗೆ ನೋವು ಕೊಟ್ಟಿಯಾ? ಕಾಗೆ ಅಣ್ಣ, ನೀವು ಈ ಕೊಕ್ಕನ್ನ ನಂಗೆ ಹಾಕ್ಬೇಡಿ. ಅವಳ ಬದಲಿಗೆ ನಾನು ಪಕ್ಷಿಗಳಿಗೆ ಹೆಲ್ಪ್ ಮಾಡ್ತೀನಿ. ನಂಗೊತ್ತು, ನೀನ್ ಬೇರೆಯವರಿಗೆ ಯಾರಿಗೂ ಸಹಾಯ ಮಾಡೋದೇ ಇಲ್ಲ. ಹಂಗಂತೇಳಿ ಅದರ ಮಾಯಾದಂಡವನ್ನು ಕಾಗೆ ಉಪಯೋಗಿಸುತ್ತೆ. ಆಗ ನೋಡ್ತಿದ್ದಂಗ್ಲೇ ಅದರ ಬಾಯಿ ಕಲ್ಲಿನಂತೆ ಬದಲಾಗ್ಬಿಡುತ್ತೆ. ಅದರ ಬಾಯಿ ತುಂಬಾ ಭಾರ ಆಗ್ಬಿಟ್ಟಿತ್ತು. ಆ ನೋವಿನಿಂದ ಅಳ್ತಾ ಇತ್ತದು. ಕಾಗೆ ಮತ್ತೆ ಅಲ್ಲಿಂದ ಮೇನನ ಗೂಡಿಗೆ ಬರುತ್ತೆ. ಮೇನನ ನೋಡಿ ಕಾಗೆ ಹೀಗನ್ನುತ್ತೆ, ಮೈನಾ, ಅಳೋದನ್ನ ನಿಲ್ಸು, ನೀನು ಈಗ್ಲೇ ಸರಿ ಮಾಡ್ತೀನಿ ನಿನ್ನ. ಹಂಗಂತೇಳಿ ಮೇನಾ ಮೇಲೆ ಮಾಯಾದಂಡವನ್ನು ಉಪಯೋಗಿಸುತ್ತೆ. ಆಗ ಅದರ ಬಾಯಿ ಮತ್ತೆ ವಾಪಸ್ ಬಂದ್ಬಿಡುತ್ತೆ. ಅದನ್ನ ನೋಡಿ ಮೇನಾ ಸಂತೋಷದಿಂದ ಎಗರ್ತಾ ಇರುತ್ತೆ. ಮತ್ತೆ ಕಾಗೆ ಅಲ್ಲಿಂದ ವಾಪಸ್ ಹೋಗ್ಬಿಡುತ್ತೆ. ಪಾಪ ಮೇನನ ಮನಸ್ಸು ತುಂಬಾ ಒಳ್ಳೆಯದು. ಅದು ಅಲ್ಲಿಂದ ಗೋಲ್ಡಿಯ ಕಾಡಿಗೆ ಹೋಗುತ್ತೆ. ಅದರ ಬಾಯನ್ನು ಅದು ಸರಿ ಮಾಡ್ಬಿಡುತ್ತೆ. ಇದನ್ನ ಬೇರೆ ಪಕ್ಷಿಗಳು ಎಲ್ಲ ನೋಡುತ್ತೆ. ಮತ್ತೆ ಅದನ್ನ ಹೊಗಳಕ್ ಶುರು ಮಾಡ್ತವೆ. ಗೋಲ್ಡಿ ಕೂಡ ಮೇನಾ ಹತ್ರ ಕ್ಷಮಿಸು ಅಂತ ಕೇಳ್ಕೊಡುತ್ತೆ. ಮತ್ತೆ ಮೇನಾ ತುಂಬಾ ಸಂತೋಷದಿಂದ ಅದರ ಕೂಡಿಗೆ ವಾಪಸ್ ಹೋಗ್ಬಿಡುತ್ತೆ. ಇಲ್ಲ ಅಮ್ಮ, ನೀನ್ ಹೋದ್ರೆ ನನ್ನನ್ನು ಯಾರು ಪ್ರೀತಿ ಮಾಡ್ತಾರೆ? ನಾನ್ ಮಾಡಿರೋ ತಪ್ಪಿಗೆ ಯಾರು ಬೈತಾರೆ? ಅಮ್ಮ ಹೋಗ್ಬೇಡ ಅಮ್ಮ, ಅಮ್ಮ. ಒಂದು ಉದ್ಯಾನದಲ್ಲಿ ಜೀವನ ತುಂಬಾನೇ ಸುಂದರವಾಗಿತ್ತು. ಅಲ್ಲೇ ಇರುವ ಕಾಡಿನಲ್ಲಿ ಜಂತುಗಳು ತುಂಬಾ ಸಂತೋಷವಾಗಿ ಜೀವಿಸ್ತಿತ್ತು. ಪರ್ವತದ ಬುಡದಲ್ಲಿ ಸುಂದರವಾದ ಕೊಳ ಕೂಡ ಇತ್ತು. ಆ ಕೊಳದಲ್ಲಿ ಹಂಸ, ಕಪ್ಪೆ ಮತ್ತು ಮೀನುಗಳು ಇನ್ನೂ ಇತರ ಜೀವರಾಶಿಗಳು ಜೀವಿಸ್ತಿದ್ವು. ಅವು ಎಲ್ಲಾ ತುಂಬಾ ಸ್ನೇಹಪರವಾಗಿತ್ತು. ಇವ್ರ ಎಲ್ಲರ ನಡುವೆ ಒಂದು ಮೊಸಳೆ ಕೂಡ ಇತ್ತು. ಅದಕ್ಕೆ ತುಂಬಾನೇ ಅಹಂಕಾರ. ಅದು ಅದನ್ನ ನೀರಿನ ರಾಜ ಅಂತ ಅನ್ಕೋತಿತ್ತು. ಎಲ್ಲರ ಹತ್ರ ತುಂಬಾ ಗರ್ವದಿಂದ ಮಾತಾಡ್ತಿತ್ತು. ಒಂದಿನ ಒಂದ್ ಪಕ್ಷಿ ಮರದ ಮೇಲೆ ಕುತ್ಕೊಂಡು ಹಣ್ಣು ತಿಂತಿತ್ತು. ಪಾಪ ಅದು ಗೊತ್ತಿಲ್ಲದೆ ಆ ಹಣ್ಣು ನೀರಲ್ಲಿ ಬಿದ್ಬಿಡುತ್ತೆ. ಮತ್ತಿನ್ನೇನು, ಈ ವಿಷಯ ಮಂಟು ಮೊಸಳೆಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದು ಪಕ್ಷಿನ ಭಯಕ್ ಶುರು ಮಾಡ್ಕೋತು. ಪಾಪ ಪಕ್ಷಿ ಭಯ ಪಟ್ಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ. ಆ ಪಕ್ಷಿ ಅಲ್ಲಿಂದ ಹೋದ್ಮೇಲೆ ಬಂಟಿ ಬಾಲು ನೀರ್ ಕುಡಿಯಕ್ ಬರ್ತಾನೆ. ಅದನ್ನ ನೋಡಿ ಮಂಟು ಹೀಗಂತಾನೆ, ಬಂಟಿ, ನೀನು ನನ್ನ ಕೊಳನ ಹೀಗೆ ಗಲೀಜ್ ಮಾಡ್ತಾ ಇದ್ಯಾ? ಗಲೀಜಾಗಿರೋ ನಿನ್ ಮುಖಾನ ಇಲ್ಲಿಂದ ತಕೊಂಡ್ ಹೋಗ್ತೀಯೋ ಹೇಗೆ? ಬಂಟು ಅಣ್ಣ,
ಈ ಕೆರೆ ನಿನ್ನದೊಬ್ಬನದೇ ಅಲ್ಲ, ಈ ಕೆರೆ ಇಡೀ ಕಾಡ್ನದ್ದು. ಇಲ್ಲ, ಈ ಕೊಳ ನಂದು. ಮತ್ತೆ ನನ್ನ ಕೊಳದಿಂದ ನಿಮಗೆಲ್ಲ ನೀರು ಕುಡಿಯಕ್ಕೆ ಸಿಗ್ತಾ ಇದೆ ಅಲ್ವಾ? ಅದೇ ದೊಡ್ಡ ವಿಷಯ, ಗೊತ್ತಾಯ್ತಾ? ಹೋಗಿ ಹೇಳು ಆ ನಿನ್ನ ರಾಜನಿಗೆ, ಕೆರೆಯ ರಾಜ ಒಂದು ಆಜ್ಞೆ ಮಾಡಿದಾನಂತ. ಅದೇನಂದ್ರೆ ಈ ಕೆರೆಯಿಂದ ಯಾರೇ ನೀರು ಕುಡಿಲಿ ಅವರು ನೀರಿಗೆ ಕರ ಕೊಡಬೇಕು. ಈಗ ಯಾರಾದ್ರೂ ಮಾಡಿಲ್ಲ ಅಂದ್ರೆ ಅವರನ್ನ ನಾನು ನೀರು ಕುಡಿಯಕ್ಕೆ ಬಿಡೋದಿಲ್ಲ. ಪಾಪ ಇನ್ನೇನ್ ಕತೆ, ಎಲ್ಲಾ ಜಂತುಗಳು ನೀರ್ ಕುಡಿಯಕ್ ಹೋಗಕ್ ಮುಂಚೆ ಅದಕ್ಕೆ ಕರ ತಗೊಂಡ್ ಹೋಗ್ತಿತ್ತು. ಮಂಟುಗೋಸ್ಕರ ತುಂಬಾ ತಾಜಾ ಹಣ್ಣುಗಳು ಮತ್ತೆ ಅವುಗಳಿಗೆ ಸಿಕ್ಕ ಆಹಾರ ತಂದ್ಕೊಡ್ತಿದ್ವು. ಮಂಟು ರಾಜಂತರ ಆರಾಮಾಗಿದ್ದ. ಇದೆಲ್ಲ ನೋಡಿ ಮಂಟುಗೆ ತುಂಬಾ ಸಂತೋಷ. ಹಿಂಗೆ ದಿನ ಕಳೀತಿತ್ತು. ಒಂದಿನ ಚಿಂಟು ಜಿಂಕೆಗೆ ತುಂಬಾ ದಾಹ ಆಯ್ತು. ಆಗ ಅಮ್ಮನತ್ರ ಹೇಳುತ್ತೆ, ಅಮ್ಮ, ನನಗ್ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಮಗ್ನೆ ಮಂಟಕ್ ಕೊಡಕ್ಕೆ ಏನೂ ಇಲ್ಲ. ಆದ್ರೆ ಚಿಂಟುಗೆ ದಾಹ ತಡ್ಕೊಳಕ್ಕಾಗ್ತಿಲ್ಲ. ಆಗ ಅಮ್ಮ ಜಿಂಕೆ ಹೇಳುತ್ತೆ, ಮಗ್ನೆ ಸ್ವಲ್ಪ ತಡ್ಕೊಳ್ಳೋ, ಕತ್ಲಾಗಿದ ತಕ್ಷಣ ನಾವು ನದಿ ಹತ್ರ ಹೋಗೋಣ, ಆಗ ನಾವು ನೀರ್ ಕುಡಿಬಹುದು. ಕತ್ಲಾಗಿದ ತಕ್ಷಣ ಇಬ್ರು ನೀರ್ ಹತ್ರ ಹೋಗ್ತಾರೆ. ಚಿಂಟು ಮೆತ್ತಗೆ ನೀರ್ ಕುಡಿಯಕ್ ಶುರು ಮಾಡ್ತಾನೆ. ನೀರಿನ ಶಬ್ದ ಕೇಳಿ ಮಂಟುವಿನ ನಿದ್ದೆ ಕೆಟ್ಟೋಗುತ್ತೆ. ಚಿಂಟುನ ಅಲ್ಲಿ ನೋಡಿ ಮಂಟುಗೆ ತುಂಬಾನೇ ಕೋಪ ಬರುತ್ತೆ. ಏನೋ ನಿಂಗೆ ಇಷ್ಟೊಂದು ಧೈರ್ಯನಾ? ನೀರಿನ ರಾಜನ್ ನೀರನ್ನೇ ಕದಿತಾ ಇದ್ಯಾ ನೀನು? ಎಷ್ಟು ಧೈರ್ಯನೋ ನಿಂಗೆ? ತಡಿ, ನಿನ್ಗೀಗ ಇದೇ ಹಬ್ಬ. ಮಂಟು ಚಿಂಟು ಕಡೆ ಹೋಗಕ್ ಶುರು ಮಾಡ್ತಾನೆ. ಇದೆಲ್ಲ ತಾಯಿ ಜಿಂಕೆ ನೋಡ್ತಾ ಇತ್ತು. ಮಂಟು ಚಿಂಟುನ ದಾಡಿ ಮಾಡಕ್ ಬರ್ತಿದ್ದಂಗ್ಲೆ ತಾಯಿ ಜಿಂಕೆ ಮಧ್ಯದಲ್ಲಿ ಬಂದ್ಬಿಡುತ್ತೆ. ಅದು ಚಿಂಟುನ ಕಾಪಾಡುತ್ತೆ, ಆದ್ರೆ ಅವಳು ಸಿಕ್ಕಾಕೋತಾಳೆ. ಅದನ್ ನೋಡಿ ಚಿಂಟು ಜೋರಾಗಿ ಕಿರ್ಚಕ್ ಶುರು ಮಾಡ್ತಾನೆ. ಅದನ್ ಕೇಳಿ ಎಲ್ಲಾ ಜಂತುಗಳು ಬಂದು ಸೇರ್ಕೊಳ್ಳುತ್ತೆ. ತಾಯಿ ಜಿಂಕೆನ ಬಿಡ್ಸ್ಕೊಳ್ತಾರೆ, ಆದ್ರೆ ತುಂಬಾ ದೊಡ್ಡ ಪೆಟ್ಟಾಗಿರುತ್ತೆ. ಅದ್ರ ಕೈಲಿ ನೋವು ತಡ್ಕೊಳಕ್ಕಾಗಲ್ಲ. ತಾಯಿ ಜಿಂಕೆ ಧೈರ್ಯದಿಂದ ಹೀಗನ್ನುತ್ತೆ, ಚಿಂಟು ಮಗ್ನೆ, ನೀನು ಭದ್ರವಾಗಿರು, ನಾನು ನಿನ್ನನ್ ಬಿಟ್ಟು ಹೋಗೋ ಸಮಯ ಬಂದಿದೆ. ಇಲ್ಲ ಅಮ್ಮ, ನೀನ್ ಹೋದ್ರೆ ನನ್ನನ್ ಯಾರು ಪ್ರೀತಿ ಮಾಡ್ತಾರೆ? ನಾನ್ ಮಾಡಿರೋ ತಪ್ಪಿಗೆ ಯಾರು ಬೈತಾರೆ? ಅಮ್ಮ ಹೋಗ್ಬೇಡ ಅಮ್ಮ, ಅಮ್ಮ. ಚಿಂಟು ಪಾಪ ತುಂಬಾ ಜೋರಾಗಿ ಅಳಕ್ ಶುರು ಮಾಡ್ತಾನೆ. ಆಗ ತಾಯಿ ಜಿಂಕೆ ಹೇಳುತ್ತೆ, ಚಿಂಟು ಮಗ್ನೆ, ನಾನ್ ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ. ನೀನನ್ ಯಾವಾಗ್ಲೂ ಒಬ್ಬನ್ನೇ ನಾನ್ ಬಿಡಲ್ಲ. ಚಿಂಟುಗೆ ಆಶೀರ್ವಾದ ಮಾಡ್ತಾ ಶಾಶ್ವತವಾಗಿ ತಾಯಿ ಜಿಂಕೆ ಕಣ್ಮುಚ್ಬಿಡುತ್ತೆ. ಚಿಂಟು ತುಂಬಾ ಅಳ್ತಿರ್ತಾನೆ. ಅಲ್ಲಿರೋ ಜಂತುಗಳೆಲ್ಲ ಅದನ್ನ ನೋಡಿ ಅಳ್ತಿರ್ತವೆ. ಒಂದಿನ ಚಿಂಟು ಆಹಾರ ಹುಡುಕೊಂಡು ಹೋಗ್ತಿರ್ತಾನೆ. ಆಗ ಅವ್ನ್ ನೋಡ್ತಾನೆ, ಅಲ್ಲಿ ಒಂದು ಕೊಂಬಿನ ಮಧ್ಯೆ ಹಸು ಒಂದು ಸಿಕ್ಕಾಕೊಂಡಿತ್ತು. ನಾನು ಆನೆ ಮಾವನ್ ತರ ಗಟ್ಟಿಯಾಗಿದ್ದಿದ್ರೆ ಈ ಮರನ ನಾನು ಖಂಡಿತವಾಗಿ ಕೂಡ ಎತ್ತಾಕ್ತಿದ್ದೆ. ದೇವ್ರೆ, ಈ ಕೊಂಬೆ ಜರುಗ್ಲಿ. ಚಿಂಟು ಹಂಗ ಅನ್ನೋ ಇಲ್ವೋ, ಆ ಕೊಂಬು ಅದಷ್ಟಗದೆ ಹೋಗಿ ದೂರ ಬಿದ್ಬಿಡುತ್ತೆ. ಅದನ್ ನೋಡಿ ಚಿಂಟುಗೆ ತುಂಬಾನೇ ಆಶ್ಚರ್ಯ. ಆದ್ರೆ ಆಗ್ಲೇ ಅವನಿಗೆ ಅಮ್ಮನ ಮಾತು ಜ್ಞಾಪಕ ಬರುತ್ತೆ. ಆಗ ಅವನ್ಗೆ ಅರ್ಥ ಆಗುತ್ತೆ, ಇದೆಲ್ಲ ಅವನ ಅಮ್ಮನ ಆಶೀರ್ವಾದ ಅಂತ. ಮತ್ತೆ ಇನ್ನೇನು, ಕಾಡಲ್ಲಿರುವ ಎಲ್ಲಾ ಜಂತುಗಳಿಗೂ ಚಿಂಟು ಸಹಾಯ ಮಾಡಕ್ ಶುರು ಮಾಡುತ್ತೆ. ಒಂದಿನ ತುಂಬಾ ಜೋರಾಗಿ ಭೂಕಂಪ ಬರುತ್ತೆ. ಮೇಲೆಯಿಂದ ತುಂಬಾ ದೊಡ್ಡ ದೊಡ್ಡ ಕಲ್ಲುಗಳು ಕೆಳಗಡೆ ಬಂದು ಬೀಳ್ತಿದ್ವು. ಅದರಿಂದ ದೊಡ್ಡ ದೊಡ್ಡ ಮರ ಎಲ್ಲ ಕುಸಿದು ಬಿದ್ದಿತ್ತು. ಆದ್ರೆ ಭೂಕಂಪ ನಿಂತಿದ ತಕ್ಷಣ ಎಲ್ಲಾ ಜಂತುಗಳು ಒಬ್ರಿಗೊಬ್ರು ಸಹಾಯ ಮಾಡ್ಕೋತಿದ್ವು. ಚಿಂಟು ಸಹ ಅದರ ಮ್ಯಾಜಿಕ್ ಅನ್ನ ಯೂಸ್ ಮಾಡಿ ದೊಡ್ಡ ದೊಡ್ಡ ಕೊಂಬುಗಳನ್ನೆಲ್ಲ ಎತ್ತಿ ಬಿಸಾಕ್ತಿತ್ತು. ಆಗ ಕೊಳದಿಂದ ಯಾರೋ ಕಿರ್ಚೋ ಶಬ್ದ ಕೇಳಿಸ್ಬರುತ್ತೆ. ಹೋಗ್ ನೋಡಿದ್ರೆ ಮಂಟು ಒಂದ್ ದೊಡ್ಡ ಕಲ್ಲಿನ ಕೆಳಗಡೆ ಸಿಕ್ಕಾಕೊಂಡಿರ್ತಾನೆ. ಯಾರಾದ್ರೂ ನನ್ನ ಕಾಪಾಡಿ, ದಯವಿಟ್ಟು ಯಾರಾದ್ರೂ ಕಾಪಾಡಿ. ಆದ್ರೆ ಅವನ್ಗೆ ಸಹಾಯ ಮಾಡಕ್ಕೆ ಯಾರು ಬರೋದಿಲ್ಲ. ಈ ದುಷ್ಟನಿಗೆ ಹಿಂಗೆ ಆಗ್ಬೇಕು, ದೇವ್ರು ಇವನಿಗೆ ಒಳ್ಳೆ ಶಿಕ್ಷೆ ಕೊಟ್ಟಿದ್ದಾನೆ. ನೀನು ಶಕ್ತಿವಂತ ಅನ್ಕೊಂಡಿದ್ದೆ ಅಲ್ವಾ? ಈಗ ನೀನು ನಿನ್ನನ್ನ ಬಿಡಿಸ್ಕೊ ನೋಡೋಣ. ಈ ರೀತಿ ಎಲ್ಲ ಜಂತುಗಳು ಅವನ್ ಮಾಡಿದ ತಪ್ಪುಗಳನ್ನ ಹೇಳಕ್ ಶುರು ಮಾಡುತ್ತೆ. ಆದ್ರೆ ಸಹಾಯ ಮಾಡಕ್ಕೆ ಯಾರು ಮುಂದ್ ಬರೋದಿಲ್ಲ. ಆಗ ಚಿಂಟು
ಅವನ ಮ್ಯಾಜಿಕ್ ಉಪಯೋಗಿಸಿ ಕತ್ ತೆಗೆದು ಬಿಡ್ತಾನೆ. ಅದನ್ನ ನೋಡಿ ಮಂಟುಗೆ ಅವ್ನ್ ಮಾಡಿರುವ ತಪ್ಪು ಅರ್ಥ ಆಗತ್ತೆ ಮತ್ತು ಈಗಂತಾನೆ, ಚಿಂಟು, ನನ್ನಿಂದ ನಿನ್ನಮ್ಮ ನಿನ್ನಿಂದ ದೂರ ಆಗಿದ್ದಾಳೆ, ಆದ್ರೂ ನೀನ್ ನನ್ನನ್ನ ಕಾಪಾಡಿದ್ದೀಯಾ. ಛೇ, ನಂಗೂ ನಿಂತರನೇ ದೊಡ್ಡ ಹೃದಯ ಇದ್ದಿದ್ರೆ ಇಂಥ ಸಮಸ್ಯೆಗಳೆಲ್ಲ ಏನೂ ಆಗ್ತಾ ಇರ್ಲಿಲ್ಲ. ಮತ್ತೆ ಮಂಟು ಜಂತುಗಳಿಗೆ ಎಲ್ಲರಿಗೂ ಕ್ಷಮಾಪಣೆ ಹೇಳ್ತಾನೆ.